ಇಲ್ಲಿಯವರೆಗೆ ಶ್ರೀಶ ಗುಣದರ್ಪಣದ 4 ಶ್ಲೋಕಗಳನ್ನ ನಾವು ಗಮನಿಸಿದ್ದೇವೆ. ಸಮನಾ ಕಿಲ ಮಾತಸ್ತ್ವಂ ಅಮುನಾ ತತಯೋಗಿನಿ ಮಮ ನಾಥೇನ ದೇವಶ್ಚ ವಿಮನಾಶ್ಚ ನ ಸತ್ವಯಿ. 4 ಶ್ಲೋಕಗಳ ಭಾವಾರ್ಥವನ್ನು ನಾವು ನೋಡಿದ್ದೇವೆ. ಇನ್ನ 5ನೇ ಶ್ಲೋಕದ ಭಾವಾರ್ಥವನ್ನು ನೋಡ್ಬೇಕು. ತ್ವಂ ವೇದ ಮಾನಿನಿ ವೇದ ವೇದ್ಯಃ ಕಿಲ ಸತೆ ಪ್ರಿಯಃ ತ್ವಂ ಮೂಲ ಪ್ರಕೃತಿರ್ದೇವಿ ಸಚಾದಿ ಪುರುಷಃ ಕಿಲ. ತ್ವಂ ವೇದ ಮಾನಿನಿ, ನೀನು ಸಕಲ ವೇದಗಳಿಂದ ಪ್ರತಿಪಾದ್ಯಳಾಗಿದ್ದಿ. ಅಲ್ಲ, ಅಥವಾ ತ್ವಂ ವೇದ ಮಾನಿನಿ, ಸಕಲ ವೇದಗಳಿಗೆ ಅಭಿಮಾನಿಯಾದಂತಹ ದೇವತೆ ನೀನಾಗಿದ್ದೀಯ. ಅಂದ್ರೆ ವೇದಗಳಿಂದ ಸರಿಯಾದ ಅರ್ಥಜ್ಞಾನ ಯಾರಿಗಾದ್ರೂ ಬರಬೇಕು ಅಂತ ಹೇಳಿದರೆ ಅವರು ನಿನ್ನ ಅನುಗ್ರಹವನ್ನು ಪಡೆಯಲೇಬೇಕು. ನಿನ್ನ ಅನುಗ್ರಹವನ್ನ ಪಡೆಯದೇ ಇರುವಂತಹ ಯಾರಿಗೂ ಕೂಡ ವೇದಗಳ ಸರಿಯಾದ ಅರ್ಥಜ್ಞಾನ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ತ್ವಂ ವೇದಮಾನಿನಿ. ವೇದ ವೇದ್ಯ ತೇ ಪ್ರಿಯ ಕಿಲ, ಸಕಲ ವೇದಗಳಿಂದ ಪ್ರತಿಪಾದ್ಯನಾದಂತಹ ಪರಮಾತ್ಮ ನಿನಗೆ ಅತ್ಯಂತ ಪ್ರಿಯಕರನಾಗಿದ್ದಾನಲ್ವಾ. ವೇದ ವೇದ್ಯ ತೇ ಪ್ರಿಯ ಖಲು, ಸಕಲ ವೇದಗಳಿಂದ ಪ್ರತಿಪಾದ್ಯನಾದಂತಹ ಪರಮಾತ್ಮ ನಿನಗೆ ಅತ್ಯಂತ ಪ್ರಿಯಕರನಾಗಿದ್ದಾನೆ ಅಲ್ವೋ. ಅಂದ್ರೆ ಸಕಲ ವೇದಗಳಿಂದ ಪ್ರತಿಪಾದ್ಯನಾದ ಪರಮಾತ್ಮ ಲಕ್ಷ್ಮೀದೇವಿಯ ಪತಿಯಾಗಿದ್ದಾನೆ. ಲಕ್ಷ್ಮಿಯಲ್ಲಿ ನಿರಂತರವಾದ ಪ್ರೀತಿಯುಳ್ಳವನು ಆಗಿದ್ದಾನೆ. ವೇದ ವೇದ್ಯ ತೇ ಪ್ರಿಯ, ಸಕಲ ವೇದ ಪ್ರತಿಪಾದ್ಯನಾದಂತಹ ಪರಮಾತ್ಮ ನಿನಗೆ ಅತ್ಯಂತ ಪ್ರಿಯಕರನಾಗಿದ್ದಾನೆ. ತ್ವಂ ಮೂಲ ಪ್ರಕೃತಿ, ಇಡೀ ಜಗತ್ತಿಗೆ ಮೂಲವಾದ ಪ್ರಕೃತಿಯು, ಮೂಲಭೂತವಾದ ಕಾರಣವೂ ನೀನಾಗಿದ್ದೀಯ ತಾಯಿ. ಸಚ ಆದಿ ಪುರುಷ ಕಿಲ, ಪರಮಾತ್ಮ ಇಡೀ ಜಗತ್ತಿಗೆ ಆದಿ ಪುರುಷ ಅಂತ ಕರೆಸ್ಕೊಂಡಿದ್ದಾನೆ. ಆದಿ ಮಹಿಳೆ ಅಂತ ಕರೆಸಿಕೊಂಡಿದ್ದಿ. ಇಡೀ ಜಗತ್ತಿಗೆ ಶ್ರೇಷ್ಠರಾದ ವ್ಯಕ್ತಿಗಳು ನೀವಾಗಿದ್ದೀರಿ. ವೇದ ವೇದ್ಯ ತೇ ಪ್ರಿಯ ಕಿಲ, ಸಕಲ ವೇದ ಪ್ರತಿಪಾದ್ಯನಾದವನು ನೀನಾಗಿದ್ದೀಯ. ನಿನಗೆ ಇಡೀ ಜಗತ್ತಿಗೆ ನಿಯಮನವನ್ನು ಮಾಡುವ ಶಕ್ತಿಯನ್ನ ಪರಮಾತ್ಮ ತುಂಬಿದ್ದಾನೆ. ತ್ವಂ ವೇದಮಾನಿನಿ, ಅಭಿಮಾನಿಗಳು ಅಂತಂದು ಹೇಳಿದ್ರೆ ಯಾವುದೋ ಒಂದು ದೊಡ್ಡ ಕೆಲಸವನ್ನು ಮಾಡ್ತಾ ಇರ್ತಾರೆ, ಯಾರೋ ಒಬ್ಬರ ಅಧೀನದಲ್ಲಿ ಇರ್ತಾರೆ. ಪರಮಾತ್ಮ ಎಲ್ಲ ಕೆಲಸವನ್ನ ದೇವತೆಗಳ ಕಡೆಯಿಂದ ಮಾಡಿಸ್ತಾನೆ. ಅವನು ಯಾವುದಕ್ಕೂ ಅಭಿಮಾನಿ ಅಲ್ಲ. ಉಳಿದ ದೇವತೆಗಳೆಲ್ಲ ಅಭಿಮಾನಿ ದೇವತೆಗಳು ಅಂತ ಕರೆಸಿಕೊಳ್ತಾರೆ. ವೇದ ವೇದ್ಯ ತೇ ಪ್ರಿಯ ಕಿಲ, ವೇದ ವೇದ್ಯನಾದಂತಹ ಪರಮಾತ್ಮ ನೀನು ಎಲ್ಲ ವೇದಗಳಿಗೆ ಅಭಿಮಾನಿಯಾಗಿದ್ದುಕೊಂಡು ವೇದಾಧ್ಯಯನವನ್ನು ಮಾಡುವಂತಹ ವ್ಯಕ್ತಿಗಳಿಗೆ ಅವರಿಗೆ ಯೋಗ್ಯತೆಗೆ ಅನುಗುಣವಾದಂತಹ ಫಲವನ್ನು ಕೊಡುವವಳು ನೀನಾಗಿದ್ದೀಯ. ವೇದ ವೇದ್ಯ ತೇ ಪ್ರಿಯ, ವೇದ ಪ್ರತಿಪಾದ್ಯನಾದಂತಹ ಪರಮಾತ್ಮ ನಿನಗೆ ಅತ್ಯಂತ ಪ್ರಿಯನೂ ಆಗಿದ್ದಾನೆ. ತ್ವಂ ಮೂಲ ಪ್ರಕೃತಿ, ವೇದ ವೇದ್ಯ, ವೇದ ಪ್ರತಿಪಾದ್ಯನಾದಂತಹ ಪರಮಾತ್ಮ ನಿನಗೆ ಅತ್ಯಂತ ಪ್ರಿಯನಾಗಿದ್ದಾನೆ. ತ್ವಂ ಮೂಲ ಪ್ರಕೃತಿ, ಇಡೀ ಜಗತ್ತಿಗೆ ಮೂಲ ಕಾರಣಳು ನೀನಾಗಿ ಜಗತ್ತಿಗೆ ತಾಯಿಯ ಹಾಗಿದ್ದೀಯ. ಸಚ ಆದಿ ಪುರುಷ, ಪರಮಾತ್ಮನು ಆದಿ ಪುರುಷ ಅಂತ ಕರೆಸಿಕೊಂಡಿದ್ದಾನೆ. ಇಡೀ ಜಗತ್ತಿಗೆ ಮೂಲ ಕಾರಣ ಅಂತ ಕರೆಸಿಕೊಂಡಿದ್ದಾನೆ. ತಂದೆ ತಾಯಿಗಳ ಹಾಗೆ ನೀವಿದ್ದೀರಿ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಇದು ಈ ಶ್ಲೋಕದ ಭಾವಾರ್ಥ. ತ್ವಂ ವೇದ ಮಾನಿನಿ, ತ್ವಂ ಲಕ್ಷ್ಮೀದೇವಿಯೇ ನೀನು ವೇದ ಮಾನಿನಿ, ಸಕಲ ವೇದಗಳಿಗೆ ಅಭಿಮಾನಿಯಾದ ದೇವತೆಯಾಗಿದ್ದೀಯಾ. ವೇದ ವೇದ್ಯ, ವೇದ ಪ್ರತಿಪಾದ್ಯನಾದಂತಹ ಪರಮಾತ್ಮನು ತೇ ಪ್ರಿಯ, ನಿನಗೆ ಅತ್ಯಂತ ಪ್ರಿಯಕರನೂ ಆಗಿದ್ದಾನೆ.
ತ್ವಂ ಮೂಲ ಪ್ರಕೃತಿ, ನೀನು ಇಡೀ ಜಗತ್ತಿಗೆ ಮೂಲವಾದ ಕಾರಣಗಳಾಗಿದ್ದಿ. ಸಚ ಆದಿಪುರುಷ, ಪರಮಾತ್ಮ ಆದಿಪುರುಷ ಅಂತ ಕರೆಸಿಕೊಂಡಿದ್ದಾನೆ ಅನ್ನೋದು ಒಟ್ಟಾರೆ ಇದರ ಭಾವಾರ್ಥ. ಇವತ್ತಿನ ಪಾಠವನ್ನು ಇಷ್ಟಕ್ಕೆ ನಿಲ್ಲಿಸ್ಕೊಂಡಿರೋಣ. ಮತ್ತೆ ಇದರಲ್ಲಿ ಏನಾದ್ರೂ ಸಂಶಯಗಳಿದೆ ಅಂತಂದು ಹೇಳಿದ್ರೆ ಕೇಳಬಹುದು. ಯಾವ್ದಾದ್ರು ಪದಕ್ಕೆ ಅರ್ಥ ಆಗಿಲ್ಲ ಅಂತಂದ್ರೆ ಕೇಳಬಹುದು. ಗುರುಗಳೇ, ನಮ್ಮ ಪಾಠದಲ್ಲಿ ಸದಿವ್ಯ ಪುರುಷ ಕಿಲ ಅಂತ ಇದೆ ಗುರುಗಳೇ. ಈ ಸದಿವ್ಯ ಪುರುಷ ಕಿಲ ಅಂದ್ರೂ ಅದೇ ಅರ್ಥನ ಗುರುಗಳೇ? ಅದೇ ಅರ್ಥ. ಹ, ಮೂಲ ಪುರುಷ, ಇಡೀ ಜಗತ್ತಿಗೆ ಮೂಲ ಕಾರಣನಾಗಿದ್ದಾನೆ. ಕಿಲ ಅಂತೇಳಿ ಆಗಿದ್ದಾನೆ ಎಷ್ಟೇ ಅಂತ ಅರ್ಥ. ಕಿಲ ಅಂತಂದ್ರೆ ಆಗಿದ್ದಾನೆ ಎಷ್ಟೇ, ಅಷ್ಟೇ ಅಂತ ಹೇಳ್ತೇವಲ್ಲ, ಈ ಧ್ವನಿಯನ್ನ ಕೊಡುತ್ತೆ. ಧನ್ಯವಾದಗಳು.